ಪಾರ್ಟಿ ಬಿಟ್ಟು ಹೋದವರೆಲ್ಲ ಕೂಡ ಏನಾದರೂ ಸಂಘಟನೆ ಮಾಡ್ತಾ ಇದೆಯಾ ನೀನು? ಯಲಹಂಕದಲ್ಲಿ ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದೆಯಾ ನೀನು? ಸಂಘಟನಾತ್ಮಕ ಕಾರ್ಯಕ್ರಮಗಳಿಗೆ ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದೆಯಾ ನೀನು? ಒಂದು ಕಡೆ ಏನಾದರೂ ಮೊನ್ನೆ ಸನ್ಮಾನ್ಯ ಸಂಸದರು ಸುಧಾಕರ್ ಅವರ ಫೋಟೋ ಎಲ್ಲಾದರೂ ಫ್ಲೆಕ್ಸಲ್ಲಿ ಇದೆ ಅಂತ, ಯಾಕೆ ಫ್ಲೆಕ್ಸಲ್ಲಿ ಫೋಟೋ ಇಲ್ಲ ಅಂತ ಕೇಳಿದೆಯಾ ನೀನು? ಯಾಕೆ ಪ್ರತಿ ಪ್ರೋಗ್ರಾಮ್ಗೆ ಅವ್ರನ್ನ ಕರಿತಾ ಇಲ್ಲ ಅಂತ ಕೇಳಿದ ನೀನು 2 ವರ್ಷ? ಸಂಘಟನೆ 2 ಬಣ ಮಾಡಿದ್ದು ನೀನೇ. ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀನು ಜಿಲ್ಲಾಧ್ಯಕ್ಷ ಮಾಡಲಿಕ್ಕೆ ಮುನ್ರಾಜಣ್ಣ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀನಲ್ಲಿ ಬಡ ರಾಜಕೀಯ ಮಾಡ್ತಾ ಇದೆಯಾ ನೀನಲ್ಲಿ. ನೀನು ಬಿಜೆಪಿ ಜಿಲ್ಲಾಧ್ಯಕ್ಷ ಆದಮೇಲೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಕೆ ಆರ್ ಪುರಮಲ್ಲಿ ಏನಾದರೂ ಸಂಘಟನೆ ಮಾಡ್ತಾ ಇದೆಯಾ ನೀನು? ಅಧೋಗತಿಗೆ ಹೋಗಿದೆ ಕೆ ಆರ್ ಪುರಂ ಇವತ್ತು ಸಂಘಟನೆಯಲ್ಲಿ. ನೀನು ಬಂದ ಮೇಲೆ ಬೆಂಗಳೂರು ನಾರ್ತ್ ಡಿಸ್ಟಿಕ್ಕು ಸಂಪೂರ್ಣವಾಗಿ ಬಿಜೆಪಿ ಸಂಘಟನೆಯಲ್ಲಿ ಫೇಲ್ಯೂರ್ ಆಗಲಿಕ್ಕೆ ನೀನು ನೇರ ಹೊಣೆಯನ್ನು ಹೊತ್ಕೋಬೇಕು. ನೀನು ಮೋದಿ ರ್ಯಾಲಿಗಳನ್ನ ನೀನೇ ವಹಿಸ್ಕೊತಾ ಇದ್ದೆ, ಮೋದಿಯ ಕಾರ್ಯಕ್ರಮಗಳನ್ನ ನೀನೇ ವಹಿಸ್ಕೊತಾ ಇದ್ದೆ. ಅದರಲ್ಲೂ ಕೂಡ ಏನೇನು ಮಾಡಿದೀಯಾ ಅಂತೇಳಿ ಹೇಳ್ಬೇಕಾ? ನೀನು ಸಂಪೂರ್ಣವಾಗಿ ಬಿಜೆಪಿ ಫಲಾನುಭವಿ ಆಗಿದ್ರು ಕೂಡ ನೀನು ಸಂಘಟನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆಯಾ ನೀನು? ಹನುಮಣ್ಣ ಹೇಳ್ಬೇಕಾದ್ರೆ ಸೆಕ್ಷನ್ 25 ಹೇಳಿದ್ರು ಅಂತ ಹೇಳಿದೆ ನೀನು. ನೀನು ಮಂಡಲಾಧ್ಯಕ್ಷನಿಗೆ ಸುಪ್ರೀಂ ಪವರ್ ಇದೆ, ಸಂಘಟನೆಗೆ. ಮಂಡಲಾಧ್ಯಕ್ಷ ಎಲ್ಲಾದರೂ ಬಿಜೆಪಿ ಬೈಲಾ ಪ್ರಕಾರ ಸೆಕ್ಷನ್ 25 ಅಲ್ಲಿ ನಿಕಟಪೂರ್ವ ಅಧ್ಯಕ್ಷನ ವಜಾ ಮಾಡ್ಬೋದು ಅಂತ ಇದೆಯಾ? ನಾನು ತೋರಿಸಿದ್ನಪ್ಪ, ನಾನು ಕಾಪಿ ಶೋ ಮಾಡಿದ್ದೆ ನಾನು. ನೀನು ಸರಿ ತೋರಿಸ್ಬೇಕಲ್ಲ, ಪ್ರೆಸ್ ರಿಲೀಸ್ ಮಾಡೋದನ್ನ. ಬಿಜೆಪಿ ಬೈಲಾನ ಸೆಕ್ಷನ್ 25ನ ರಿಲೀಸ್ ಮಾಡು, ಸತ್ಯ ಗೊತ್ತಾಗಲಿ ಜನರಿಗೆ, ಕಾರ್ಯಕರ್ತರಿಗೆ ಗೊತ್ತಾಗಲಿ. ಕಾರ್ಯಕರ್ತರನ್ನ ಯಾವ ಲೆವೆಲಿಗೆ ನೀವು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ ಅಂತಂದರೆ, ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯ ಬಿಟ್ಟು, ತಮ್ಮ ದುಡಿಮೆಯನ್ನು ಬಿಟ್ಟು ದೇಶ ಧರ್ಮ ಅಂತೇಳಿ ಪಾರ್ಟಿ ಸಂಘಟನೆ ಮಾಡ್ಲಿಕ್ಕೆ ಬರ್ತಾ ಇದ್ರೆ ನೀವು ಯಾವ ರೀತಿ ನಡ್ಸ್ಕೊತಾ ಇದ್ದೀರಿ? ನೀವು ಧಮಕಿ ಹಾಕ್ತೀರಾ ಅವ್ರಿಗೆ, ದುರಹಂಕಾರದಿಂದ ಮಾತಾಡಿಸ್ತೀರಾ ನೀವು, ಕಾಲು ಕಸವಾಗಿ ನೋಡ್ತೀರಾ ನೀವು. ಇದೇ ನೀವು ಕೊಡ್ತಕ್ಕಂಥದ್ದು? ಇದೇ ನಿಮ್ಮ ಸಂಸ್ಕಾರನಾ? ಇದೇ ನೀವು ಪಾರ್ಟಿ ಋಣ ತೀರಿಸ್ತಕ್ಕಂಥದ್ದಾ? ಇದೇ ನೀವು ಬಿಜೆಪಿ ಪಾರ್ಟಿ ನಿಯತ್ತಿಟ್ಕೊಂಡಿರ್ತಕ್ಕಂಥದ್ದಾ? ಕಾಂಗ್ರೆಸ್ ಸರ್ಕಾರ ಬಂದ ನಂತರ, ನೀನು ಜಿಲ್ಲಾಧ್ಯಕ್ಷ ಆದ ನಂತರ ಒಂದು ಹೋರಾಟ ರೂಪಿಸಿದ್ಯಾ ನೀನು ಯಾವುದಾದ್ರೂ? ಎಷ್ಟು ಫೇಲ್ಯೂರ್ ಇತ್ತು? ಒಂದೇ ಒಂದು ಹೋರಾಟ ರೂಪಿಸೋಕ್ಕಾಗಲಿಲ್ಲ. ಕಾರ್ಯಕರ್ತರು ಇವತ್ತೆಲ್ಲ ಬೇಸತ್ತು ಹೋಗೋರೆ. ನೀನು ಬರೀ ಶೋ ತೋರಿಸ್ಕೊಂಡು ಗೋಪಾಲಣ್ಣ ನೀನು ಜಿಲ್ಲಾಧ್ಯಕ್ಷ ಆಗಿ ವಿರೋಧ ಮಾಡಿದ್ರು ಅಂತ ಹೇಳ್ಬಿಟ್ಟು ಗೋಪಾಲಣ್ಣನ ವಿರುದ್ಧ ಮಸಲತ್ತು ಮಾಡ್ಕೊಂಡು ನೀನು ಓಡಾಡ್ಕೊಂಡಿದ್ದೀಯಾ ನೀನು? ಇನ್ಮೇಲಾದರೂ ನಿಯತ್ತಿಂದ ಪಾರ್ಟಿ ಋಣ ತೀರ್ಸೋ ಕೆಲಸ ಮಾಡೋದು ನೀನು. ಬಿಜೆಪಿ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷ ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ನೀನು ಸುಪ್ರೀಂ ಸಂಘಟನೆಯಲ್ಲಿ ನೀನು ಪಾರ್ಟಿ ಇವಾಗ ಸ್ವಲ್ಪನಾದ್ರೂ ಋಣ ತೀರಿಸು. ನೀನು ಪಾರ್ಟಿಯ ಫಲಾನುಭವಿ, ನೀನು ಪಾರ್ಟಿಯಿಂದ ಡೆಪ್ಟಿ ಮೇಯರ್ ಆಗಿದೆ, ನೀನು ಪಾರ್ಟಿಯಿಂದ ಕೌನ್ಸಿಲರ್ ಆಗಿದ್ದೆ, ನೀನು ಪಾರ್ಟಿಯಿಂದ MLA ಕ್ಯಾಂಡಿಡೇಟ್ ಆಗಿದ್ದೆ. ನೀನು ಇಷ್ಟೆಲ್ಲ ಪಾರ್ಟಿಯ ಫಲಾನುಭವಿ ಆಗಿದ್ದು ನೀನು ಪಾರ್ಟಿಗೆ ದ್ರೋಹ ಮಾಡೋಂಥ ಕೆಲಸ ಮಾಡ್ತಾ ಇದೆಯಾ ನೀನು? ಸ್ವಲ್ಪ ನಿನ್ನ ನಡವಳಿಕೆನ ತಿದ್ದುಕೋ. ಇನ್ಮೇಲಾದರೂ ಕೂಡ ಕಾರ್ಯಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಗೌರವ ಇಟ್ಕೊಂಡು ಮಾತಾಡು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳ್ತಾರೆ, ರಾಷ್ಟ್ರೀಯ ಅಧ್ಯಕ್ಷನ ಮೈ ಬಾಸ್ ಅಂತ ಕರೀತಾರೆ, ಕಾರ್ಯಕರ್ತರು ನನಗೆ ದೇವರು ಅಂತ ಹೇಳ್ತಾರೆ. ನೀನು ಕಾರ್ಯಕರ್ತರು ಏನಂತ ಕರೀತಾ ಇದೆಯಾ? ನೀನು ಹೆಂಗೆ ಮಾತಾಡಿಸ್ತಾ ಇದೆಯಾ ನೀನು? ಸ್ವಲ್ಪ ನಿನ್ನ ನಡವಳಿಕೆಯಲ್ಲಿ ತಿದ್ದುಕೋ, ಸ್ವಲ್ಪ ನಿನ್ನ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೋ.